ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹೆಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ಸಬ್ಬಸ್ಗಿ ಸೊಪ್ಪಿನ ರೈಸ್ ಮಾಡತ್ತೇನೆ ಮತ್ತು ಸಬ್ಬಸ್ಗಿ ಸೊಪ್ಪಿನ ಪಲ್ಯನೂ ಮಾಡತ್ತೇನೆ. ಹೆಂಗೆ ಮಾಡತ್ತೇನೆ ಏನೇನು ಹಾಕ್ತಾರಂತ ನೋಡ್ಕೊಂಬರೋನು ನಡೀರಿ. ಇಲ್ಲಿ ನೋಡ್ರಿ, ನಮ್ಮ ಊರಾಗ ವಾರಕ್ಕೊಮ್ಮೆ ಸಂತೆ ಏಕತ್ರಿ. ಸೋಮವಾರ ದಿನ ಎಲ್ಲ ಕಾಯಿಪಲ್ಯಗಳು ತಂದು ಸೊಪ್ಪೆಲ್ಲ ಬಿಡಿಸ್ಕೊಂಡು ನೀಟಾಗಿ ತೊಳೆದ ಆರಿಟ್ಬಿಡ್ತೇನೆ ರೀ. ನೀರೆಲ್ಲ ಆರ್ದಿಂದ್ರಿ ಫ್ರಿಜ್ ಒಳಗೆ ಒಂದು ಕವರ್ ಒಳಗೆ ಹಾಕಿ ಇಟ್ಬಿಡ್ತೇನೆ. ಬಿಸಿಲಿಗೆಲ್ಲ ಬಾಡ್ದಂಗೆ ಆಗಿರ್ತೈತಿ. ಆದರೆ ತೊಳೆದು ಏನು ಇಟ್ಟಿರ್ತೀವಲ್ಲ, ಮಾರನೇ ದಿನ ಕವರ್ ಒಳಗಿಂದ ತೆಗೆದ್ರೆ ಇಷ್ಟ ಫ್ರೆಶ್ ಆಗಿ ನಮಗೆ ಸೊಪ್ಪು ಸಿಕ್ಕಿಬಿಡ್ತೈತೆ ರೀ. ಅದನ್ನೆಲ್ಲ ನೀಟಾಗಿ ಸಣ್ಣಗೆ ಕತ್ತರಿಸ್ಕೊಂಡು ಇಟ್ಕೊಳತ್ತಾನಂತ್ರಿ. ಹಳದಿ ಆದ ಪಾಟ್ಗಳನ್ನೆಲ್ಲ ತೆಗ್ಯಾತಾನೆ. ಕಡ್ಡಿ ಕಸರು ಇದ್ರೆ ಎಲ್ಲನೂ ತೆಗೆದಿಟ್ಕೊಂಡು ಸೊಪ್ಪಟ್ಟ ನೀಟಾಗಿ ಬಿಡಿಸ್ಕೊಳತ್ತಾನಂತ್ರಿ. ಮೊದಲಿಗೆ ನಾವು ಸಬ್ಬಸ್ಸಿಗೆ ರೈಸ ಮಾಡ್ಕೊಂಬಿಡೋಣಂತ್ರಿ. ಯಾಕಂದ್ರೆ ರೈಸ್ ಮಾಡಿದಿಂದ ಪಲ್ಯ ಮಾಡೋಕೆ ಹೋಗೋಣಂತ. ಒಂದು 5-6 ಮೆಣಸಿನ್ಕಾಯಿ ತೊಗೊಂಡೇನೆ. ಅವಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳತ್ತಾನಂತ್ರಿ. ಹೆಚ್ಚು ಖಾರ ತಿನ್ನೋರಿದ್ರೆ ಹೆಚ್ಚು ಹಾಕೋರಪ್ಪ, ನಾವಂತಿ ಕಮ್ಮಿ ತಿಂತೇವಿ. ಮತ್ತು ನಮ್ಮ ಮೆಣಸಿನ್ಕಾಯಿನೂ ಸಿಟ್ಟು ಭಾಳ ಅದಾವ್ರಿ. ಇಲ್ಲಿ ನೋಡ್ರಿ, ಒಂದು ಗಡ್ಡಿ ಉಳ್ಳಾಗಡ್ಡಿನ ಹೆಂಚಿಟ್ಕೊಂಡೇನಿ ರೀ ಉದ್ದುತ್ತೆಗೆ. ಅವನು ಹುರಿಯಾತನ ನೋಡ್ರಿ. ಕಲರೆಲ್ಲ ಚೇಂಜ್ ಆಯ್ತು. ಇನ್ನು ಇದನ್ನು ತೆಗೆದು ಇದಕ್ಕೆ ನಾನು ಬೆಳ್ಳುಳ್ಳಿ, ಹಸಿ ಕೊಬ್ಬರಿ, ಅಲ್ಲ ಮೂರೂ ನಾ ಸೇರ್ಸಾತನಂತ್ರಿ. ಅವನು ಎಲ್ಲ ಹುರ್ಕೊಂಬಿಡೋಣಂತ. ಎಲ್ಲ ತನಗಾದಿಂದ ಮಿಕ್ಸರ್ ಜಾರ್ಗೆ ಎಲ್ಲನೂ ಹಾಕ್ಕೊಂಬಿಡೋಣಂತ್ರಿ. ವಿಡಿಯೋ ಲೆಂತ್ ತಕ್ಕದಂತ ಆದಷ್ಟು ಎಲ್ಲನೂ ಸ್ಕಿಪ್ ಮಾಡಿ ತೋರ್ಸಾತನಂತ. ನೀವೇನು ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ನೋಡ್ರಿಲೆ, ಎಲ್ಲನೂ ನಾನು ಮಿಕ್ಸರ್ ಮಾಡ್ಕೊಂಡು ಬಂದ್ಬಿಡೋಣಂತ. ಇದಕ್ಕೆ ನಾನು ಒಂಚೂರು ಪುದೀನ ಸೊಪ್ಪನ್ನು ಹಾಕತ್ತೇನೆ ರೀ. ಯಾಕಂದ್ರೆ ರೈಸ್ ಅನ್ನೋದು ನಮಗೆ ಫ್ಲೇವರ ಮಸ್ತ್ ಕೊಡಬೇಕು. ನೀರು ಹಾಕಿ ಸಣ್ಣಗೆ ರುಬ್ಕೊಂಬಂದ್ಬಿಡೋಣಂತ. ನೋಡ್ರಿ, ಇಷ್ಟು ಅದಕ್ಕೆ ನಮಗೆ ಸಿಕ್ತು. ನಡ್ರಿ ಪಟ ಅಂತ ಒಗ್ಗರ್ಣೆ ತಯಾರು ಮಾಡೋಣಂತ. ಒಗ್ಗರ್ಣಿಗೆ ನೋಡ್ರಿಲೆ, ಸಬ್ಬಸ್ಗಿ ಸೊಪ್ಪು ತೊಗೊಂಡೇನಿ ರೀ. ಸ್ವಲ್ಪ ಬೀನ್ಸ್ ತೊಗೊಂಡೇನಂತ. ಉಳ್ಳಾಗಡ್ಡಿ ಹೆಂಚಿಟ್ಕೊಂಡೀನಿ. ಇನ್ನು ಒಗ್ಗರ್ಣಿಗೆ ರೀ ಪಲಾವ್ ಎಲೆ, ಚಕ್ಕೆ, ಲವಂಗ, ಅನಾನಸು ಇಷ್ಟ ತೊಗೊಂಡೇನಿ ರೀ. 1 ಗ್ಲಾಸ್ ಅಕ್ಕಿದ ಮಾಡತ್ತಾನೆ. ಹೀಗಾಗಿ ಎಲ್ಲನೂ ಕಮ್ಮಿ ಪ್ರಮಾಣದಲ್ಲಿ ತೊಗೊಂಡೇನಂತೆ. ಬೀನ್ಸು, ಶೇಂಗಾ ಕಾಳು ತೊಗೊಂಡೇನಿ ರೀ. ಶೇಂಗಾ ಅನ್ನೋದು ಆಪ್ಷನ್ ರೀ, ಬೇಕಾದ್ರೆ ತೊಗೋರಿ, ಬ್ಯಾಡಾದ್ರೆ ಇಲ್ಲ. ಇನ್ನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಕಾಯಕ್ಕೆ ಇಟ್ಕೊಂಡೇನಂತ್ರಿ. 1 ಗ್ಲಾಸ್ ಅಕ್ಕಿದ ಮಾಡೋದ್ರಿಂದ ರೀ ಕಡಿಕ ಮಾಡಿದ್ರೆ ಆತಂದ ಪಾತ್ರೆ ಒಳಗೆ ಮಾಡತ್ತೇನಂತ್ರಿ. ಕುಕ್ಕರ್ ಒಳಗೆ ಹಾಕೋರಿದ್ರೆ ಹಂಗೂ ಹಾಕ್ರಿಪ್ಪ, ಆದ್ರೆ ಅದಕ್ಕಿಂತ ಟೇಸ್ಟಾಗಿ ಇದೆ ಕೊಡ್ತೈತಿ. ಇನ್ನು ಎಣ್ಣೆ ಕಾದಿಂದ 1-2 ಚಮಚೆ ತುಪ್ಪ ಸೇರ್ಸತ್ತನಂತ್ರಿ. ಅದಕ್ಕೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲನೂ ನಾ ಇದಕ್ಕೆ ಹಾಕತ್ತನಂತ್ರಿ. ಒಂಚೂರು ಎಲ್ಲ ಹುರ್ಕೊಂಬಿಡ್ಲಿ. ನೋಡ್ರಿ, ಇದಾದಿಂದ ಒಂದೊಂದು ಐಟಮ್ಸ್ ನಾವು ಹಾಕ್ಕೊಂತ ಹೋಗ್ಬಿಡೋಣಂತೆ. ಶೇಂಗಾ ಹಾಕತ್ತಾನೆ. ಅವು ಒಂಚೂರು ಬ್ರೌನ್ ಕಲರ್ ಬರಲಿ. ನಮ್ಮ ಮನ್ಯಾಗ ನಮ್ಮ ಗೌಡ್ರಿಗೆ ಶೇಂಗಾ ಇಲ್ದ ಊಟ ಇಲ್ಲರಿ. ಊಟ ಬಿಡ್ತಾರೋ ಕರೆ ಶೇಂಗಾ ಬಿಡೋದಿಲ್ಲ. ಹೀಗಾಗಿ ಎಲ್ಲ ಅಡುಗೆ ಒಳಗೂ ನಾನು ಶೇಂಗಾ ಸೇರಿಸ್ಲೇಬೇಕು. ನೋಡ್ರಿಲೆ, ಈ ರೀತಿ ಆಯಿತು. ಇನ್ನು ಇದಕ್ಕೆ ಉಳ್ಳಾಗಡ್ಡಿ ಸೇರ್ಸಾತನಂತ್ರಿ. ಇದು ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಬಿಡೋಣಂತ್ರಿ. 1 ನಿಮಿಷ ಬಾಯಿ ಮುಚ್ಚಿ ಇಟ್ಬಿಡೋಣ್ರಿ. ಯಾಕಂದ್ರೆ ಉಳ್ಳಾಗಡ್ಡಿ ಎಲ್ಲ ನಮಗೆ ಕಲರ್ ಚೇಂಜ್ ಆಗಿ ಸಿಗಬೇಕು. ಇನ್ನು ಅದಕ್ಕೆ ಪಟ ಅಂತ ಸಬ್ಬಸಿಗೆ ಸೊಪ್ಪು, ಬೀನ್ಸ್ ಎರಡೂ ಮಿಕ್ಸ್ ಮಾಡಿ ಸೇರಿಸ್ಬಿಟ್ಟಿದ್ದೇನೆ ರೀ ಆಲ್ರೆಡಿ. ಈ ಸೊಪ್ಪು ಅನ್ನೋದು ಎಲ್ಲ ಪೂರ್ತಿ ಕರಿಗೆ ಬಿಡ್ಬೇಕ್ರಿ. ಇದೆಷ್ಟು ಕರಿಗೆ ಬರ್ತದಲ್ಲ ಇಷ್ಟು ಫ್ಲೇವರ್ ನಮಗೆ ಚಂದ ಕೊಡ್ತೈತಿ. ಎಲ್ಲ ಥರ ರೈಸ್ಗಳನ್ನೂ ಟೇಸ್ಟ್ ಮಾಡಿರ್ತೀರಿ ಕರೆ, ಆದರೆ ಈ ಸಬ್ಬಸ್ಗಿ ಸೊಪ್ಪಿನ ರೈಸ ಇದು ಒಂಥರ ಟೇಸ್ಟ್ ಮಸ್ತ್ ಕೊಡ್ತೈತೆ ರೀ. ಇನ್ನು ರುಬ್ಕೊಂಬಂದಿದ್ದೀವಲ್ಲ ನಾವು ಉಳ್ಳಾಗಡ್ಡಿ, ಹಸಿ ಮೆಣಸಿನ್ಕಾಯಿ, ಕೊಬ್ಬರಿ, ಆ ಪೇಸ್ಟ್ ನಾನು ಇದಕ್ಕೆ ಹಾಕಿಬಿಡತ್ತೇನೆ ರೀ. ನೋಡಿರಿ, ಎಲ್ಲ ಮಿಕ್ಸ್ ಆಗಿಬಿಡ್ಲಿ. ಈ ಸಬ್ಬಸ್ಗಿ ಸೊಪ್ಪು ಭಾಳ ಅಂದ್ರೆ ಭಾಳ ಫ್ರೆಶ್ ಇತ್ತು ರೀ. ಯಾಕಂದ್ರೆ ನಮ್ಮಂಥ ರೈತರು ಅವಾಗಷ್ಟೇ ಕೋಕೊಂಬಂದು ಪ್ಯಾಟ್ಯಾಗ ಮಾರಕ್ಕೆ ಬಂದಿದ್ರು. ಅದಕ್ಕೆ ನಂದು ಜೀವ ನಿಂದಿರಲಿಲ್ಲ. ಹೀಗಾಗಿ ಇವತ್ತು ಪಲ್ಯನೂ ಅದ, ರೈಸು ಅದ ಅಂತ ಎರಡೂ ಮಿಕ್ಸ್ ಮಾಡಿ ಮಾಡಾಕತ್ಬಿಟ್ಟೇನಿ ರೀ. 2 ಕಟ್ಟ ಸಬ್ಬಸ್ಗಿ ತಂದೀನಿ ರೀ. 1 ಕಟ್ಟ ಪಲ್ಯ ಮಾಡಿದ್ರೆ 1 ಕಟ್ಟ ರೈಸ್ ಮಾಡಿಬಿಟ್ನಿ. ನೋಡಿರಿ, ಇಷ್ಟೆಲ್ಲ ನೀರು ಬಿಟ್ಕೊಳತೈತಿ. ಈ ಟೈಮ್ದಾಗ 1 ನಿಮಿಷ ಬಾಯಿ ಮುಚ್ಚಿ ಇಟ್ಬಿಡೋಣಂತ. ನೀರಿನ ಅಂಶ ಎಲ್ಲ ಹೋತಂದ್ರೆ ನಮಗೆ ಮುಂದಿನ ಐಟಮ್ಸ್ ಹಾಕಕ್ಕೆ ಅನುಕೂಲ ಆಕತ್ರಿ. ನೋಡಿರಿ, ಎಲ್ಲ ಕರಿಗೈತಿ. ಸೈಡ್ ಎಣ್ಣೆ ಏನು ಬಿಟ್ಕೋತೈತಲ್ಲ ಅವಾಗ ನಾವು ಮುಂದಿನ ಐಟಮ್ಸ್ ಹಾಕಿಬಿಡೋಣಂತ. ನಾ ಇಲ್ರಿ 1 ಗ್ಲಾಸ್ ಅಕ್ಕಿ ತೊಗೊಂಡೀನಿ. ಹೀಗಾಗಿ 2 ಗ್ಲಾಸ್ ನೀರು ಮುಂಚೆನ ಕುದಿಯೋಕೆ ಇಟ್ಬಿಟ್ಟಿನಿ ರೀ. ಯಾಕಂದ್ರೆ ಕುದಿಯೋ ನೀರು ಹಾಕಿದ್ರೆ ಜಲ್ದಿ ರೈಸ್ ಆಗಿಬಿಡ್ತೈತಿ. ಹೀಗಾಗಿ 2 ಗ್ಲಾಸ್ ನೀರನ್ನು ನಾನು ಕುದಿಸ್ಕೊಂಡು ಇದಕ್ಕೆ ಡೈರೆಕ್ಟಾಗಿ ಹಾಕಿಬಿಡತ್ತನಂತ. ಇದು ಕುದಿವಾಗ್ರಿ ಸ್ವಲ್ಪ ನಾವು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಕಲ್ಲುಪ್ಪ ಸೇರ್ಸಾತನಂದ್ರೆ ಇದೆಲ್ಲ ಕೆಳಗ ಮೇಲೆ ಆಗಿ ಕುದಿ ಹತ್ತಲಿ. ನೋಡಿರಿ, ಇದೆಷ್ಟು ಕುದೀತೈತಲ್ಲ 2-3 ನಿಮಿಷ ಕುದಿಯೋಕೆ ಇಟ್ಬಿಡ್ರಿ. ಯಾಕಂದ್ರೆ ಮಸಾಲ ಐಟಮ್ಸ್, ಶೇಂಗಾ ಎಲ್ಲ ನಮಗೆ ಹದಸಿರಿ ಕುದ್ದು ಸಿಕ್ಬಿಡ್ತಾವೆ. ಇವಾಗ ನಾವು ಟೇಸ್ಟ್ ನೋಡ್ಕೊಂಬಿಡೋಣಂತ. ಏನಾರ ಹೆಚ್ಚು ಕಡಿಮೆ ಆಗಿದ್ರೆ ಹಾಕ್ಕೊಂಬಿಡೋಣಂತ್ರಿ.
ಕುಕ್ಕರ್ದಾಗ ಮಾಡಿರೋ ಒಂಚೂರು ಸಪ್ಪು ಹೊಡಿತೈತೆ ರೀ. ಹೀಗಾಗಿ ನಾ ಇವತ್ತು ಕಡಿಕೆ ಮಾಡಿಬಿಟ್ನಿ, ಯಾಕಂದ್ರೆ ಟೇಸ್ಟ್ ಮಸ್ತ್ ಕೊಡ್ತೈತೆ ರೀ. ಸಬ್ಬಸ್ಗಿ ಫ್ಲೇವರ ಬಾಯಾಗ ನೀರು ಬರೆಸ್ತೈತಿ. ನೋಡ್ರಿ ಇಲ್ಲೇ ಅಕ್ಕಿ ತೊಳೆದು ಇಟ್ಕೊಂಡಿನಿ. ಒಂದು ಗ್ಲಾಸ್ ಅಕ್ಕಿ ಒಂದು 10ರಿಂದ 15 ನಿಮಿಷ ಮುಂಚೆನೇ ನೆನೆ ಇಟ್ಬಿಟ್ಟಿನಿ ರೀ. ಯಾಕಂದ್ರೆ ನಮಗೆ ರೈಸ್ ಅನ್ನೋದು ಮಸ್ತಾಗಿ ಹದವಾಗಿ ಬೆಂದು ಸಿಕ್ಕಿಬಿಡ್ತೈತಿ. ನೋಡ್ರಿ ಇಲ್ಲೇ ಇಷ್ಟು ಕುದಿ ಹತ್ತತೈತಿ. ಒಂದು 2 ನಿಮಿಷ ಬಿಟ್ಬಿಟ್ಟು ಅಟ್ ಬಾಯಿ ಹೊಳಿಸಿ ನೋಡ್ಬಿಡೋಣಂತ್ರಿ. 2 ನಿಮಿಷ ಆದಿಂದ ಸ್ವಲ್ಪ ಹೊಳ್ಸಾಡ್ ನೋಡಿದಾಗ ಇಷ್ಟ ಆಗಿಬಿಟ್ಟಿತ್ರಿ. ಇನ್ನೊಂದು 5 ನಿಮಿಷ ಬೇಕಾತ್ರಿ ಇದೆಲ್ಲ ಸೀರೆ ಬೆಂದು ಬರಾಕ. ಮತ್ತು ಬಾಯಿ ಮುಚ್ಚಿ ನೋಡಿಬಿಡೋಣಂತ. ನೋಡಿರಿ ಫೈನಲ್ಲ ನಮಗೆ ರೈಸ ರೆಡಿ ಆಯ್ತು. ಇನ್ನು ಇದನ್ನು ಸೈಡ್ ಇಟ್ಟು ಪಲ್ಯ ಮಾಡೋಕೆ ಹೋಗೋಣಂತ ನಡೀರಿ. ಇನ್ನು ಒಂದು ಕಡಾಯಿ ಕಾಯಕ್ಕಿಟ್ಟಿದ್ದೇನೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದ್ರೊಳಗೆ ಜೀರಿಗೆ, ಸಾಸ್ಮಿ, ಬೆಳ್ಳುಳ್ಳಿ ಹಾಕಿದ್ದೇನಂತ್ರಿ. ನೋಡ್ರಿಲ್ಲೇ ಸಬ್ಬಸ್ಗಿ ಸೊಪ್ಪನ್ನು ಇದಕ್ಕೆ ಸೇರ್ಸತ್ತನಂತ. ಇದು ಎಲ್ಲ ರೀ ಪೂರ ಕರಿಗಿ ಬಿಡಲಿ, ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನಾವು ಹಂಗೆ ಹುರ್ಕೊಂಬಿಡೋಣಂತ. ಈ ಸಬ್ಬಸ್ಗಿ ಸೊಪ್ಪು ರೀ ನಮ್ಮ ಉತ್ತರ ಕರ್ನಾಟಕದ ಕಡೆ ಯಾರಿಗೆ ಗೊತ್ತಿಲ್ಲ ಹೇಳ್ರೋಣ, ಪ್ರತಿಯೊಬ್ಬರು ಮಾಡೇ ಮಾಡ್ತಾರೋ. ನೋಡ್ರಿ ಇಷ್ಟೇ ಕರಿಗೈತೆ ನಮಗೀಗ. ಈ ಟೈಮ್ದಾಗ ನಾನು ಒಂದು ಅರ್ಧ ಚಮಚೆ ಖಾರ ಹಾಕ್ಕೊಳತ್ತೇನೆ. ಸ್ವಲ್ಪ ಅರಿಶಿನ ಸೇರ್ಸಾತನಂತ್ರಿ. ಎಲ್ಲನೂ ನಾನು ಮಿಕ್ಸ್ ಮಾಡ್ಕೊಂಬಿಡೋನು. ಇದಕ್ಕಂತ ತೊಗರಿಬೇಳೆ ಕುದಿ ಹಾಕಿಟ್ಕೊಂಡಿನಿ ರೀ. ಅದನ್ನು ನಾನು ಇದಕ್ಕೆ ಸೇರ್ಸಾತನಂತ. ನೀವು ಹೆಸರು ಕಾಳು ಹಾಕೋರಿದ್ರೆ ಹೆಸರು ಕಾಳು ಹಾಕೋರಿ, ಕಡಲೆಬೇಳೆ ಹಾಕೋರಿ, ಹೆಸರು ಬೇಳೆ ಹಾಕೋರಿ. ನಿಮಗೆ ಯಾವ ಬೇಳೆ ಫ್ಲೇವರ್ ಬೇಕಲ್ಲ ಅದನ್ನೆಲ್ಲ ಸೇರಿಸ್ಕೊರಿ. ನಾನು ತೊಗರಿಬೇಳೆ ಸೇರಿಸಿದ್ದೇನಂತ್ರಿ. ಇದನ್ನು ಉದುರಾಗಿ ಮಾಡ್ತಾರೆ ರೀ ಕರೆ. ಆದರೆ ನಮ್ಮ ಅಜ್ಜಾರ ಸಂಬಂಧ ಮೆತ್ತಗನ ಮಾಡ್ಬೇಕ್ರಿ ನಾನು. ಹೀಗಾಗಿ ಅವ್ರ ಸಂಬಂಧ ಮೆತ್ತಗನ ಮಾಡಿಬಿಡ್ತಾನಂತ. ರುಚಿಗೆ ಬೇಕಾದಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ, ಸ್ವಲ್ಪ ಲಾಸ್ಟಿಗೆ ಗರಂ ಮಸಾಲೆ ಹಾಕಿ ಬಾಯಿ ಮುಚ್ಚಿ ಇಟ್ಬಿಟ್ಟಿದ್ದೇನಂತ್ರಿ. ನೋಡಿರಿ ಫೈನಲ್ಲಾಗಿ ನನಗೆ ಇಷ್ಟು ಸಬ್ಜಿ ರೆಡಿ ಆಯ್ತು. ಅದ್ರ ಜೊತೆ ಸ್ವಲ್ಪ ಟೊಮೆಟೊ ಉಳ್ಳಾಗಡ್ಡಿದ ಪಚಡಿ ಮಾಡಿ ಇಟ್ಕೊಂಡೇನಿ ರೀ. ಶೇಂಗಾ ದಿಂಡಿ, ಮೊಸರು, ನಂದು ರೈಸ್ ಜೊತೆಗೆ ಜೋಳದ ರೊಟ್ಟಿ ಎಲ್ಲನೂ ಸೇರಿ ಹಿತ್ಲೆ ಕಡೆ ಊಟಕ್ಕೆ ಹೊಂಟ್ಬಿಟ್ಟಿದ್ದೇನೆ ರೀ. ಹೆಂಗಿತ್ತು ನನ್ನ ರೈಸ್ ಅನ್ನೋದು ತಪ್ಪದ ನೀವು ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಬಾಯಾಗತ್ತಿ ಮಸ್ತ್ ಟೇಸ್ಟ್ ಕೊಡತ್ತಿತ್ತು, ಹೊಟ್ಟೆನೂ ಹಸ್ತೈತಿ. ಇನ್ಯಾಕೆ ತಡ ಮಾಡೋದು, ಊಟ ಮಾಡಿಬಿಡೋಣಂತ ನಡೀರಿ. ಎಲ್ಲಾರ್ದು ಮುಗಿಸಿ ಲಾಸ್ಟಿಗೆ ನಾ ಹಚ್ಕೊಂಡೇನಂತ. ಸಬ್ಬಸಿಗೆ ಸೊಪ್ಪಿನ ರೈಸು ಮತ್ತು ಪಲ್ಯ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೊಂದು ವಿಡಿಯೋದಾಗ ಮತ್ತೆ ಬೆಟ್ಟಕ್ಕನಂತ್ರಿ. ಅಲ್ಲಿವರೆಗೂ ಬಾಯ್.